ಹಾಗಾದ್ರೆ ಇದೇ ಜೋಶಲ್ಲಿ ಶುರು ಮಾಡ್ತಾ ಇದ್ದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲಾ ಹಾಗೂ ನಂದ್ರಿ ಗುಡ್ ಲೈಫ್. ಓಕೆ, ಈ ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಬರ್ತಾ ಇರೋಂತಹ ಮೊದಲನೇ ಸ್ಕಿಟ್, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತಂತಾರೆ. ಆದ್ರೆ ಇಲ್ಲೊಂದು ಹುಡುಗಿ ತಾನು ಸಿಂಗರ್ ಅಂತಾನೆ ಸುಳ್ಳು ಹೇಳಿ ಮದುವೆ ಆಗಿ ಏನೇನೆಲ್ಲ ಎಡವಟ್ ಮಾಡ್ಕೋತಾಳೆ ಅಂತ ತೋರ್ಸೋದಕ್ಕೆ ವೇದಿಕೆಗೆ ಬರ್ತಾಳೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸುನೀತಾ, PK ಹಾಗೂ ಗೊಬ್ರಗಾಲ ಅವ್ರನ್ನ. ಎಲ್ರೋ ಜೋಶು ಏನೋ ಆಗಿದೆ ನಿಮ್ಗೆಲ್ಲ. ನಮ್ಮಮ್ಮ ಹೇಳ್ತಾ ಇದ್ರು, ನೀನ್ ಯವ್ವನ ಮುಗಿಯೋ ಮುಂಚೆ ಒಂದ್ ಹುಡ್ಗನ್ನ ಕಟ್ಕೋ. ಯವ್ವನ ಮುಗಿಯೋ ಮುಂಚೆ ಒಂದ್ ಹುಡ್ಗನ್ನ ಕಟ್ಕೋ ಅಂತ. ಅದಕ್ಕೆ ಪ್ಲಾನ್ ಮಾಡಿ ಈ ಮನೆನ ಬಾಡಿಗೆ ಕೊಟ್ಟಿದ್ದೀನಿ. ಆ ಹುಡ್ಗನ್ನೇ ಮದ್ವೆ ಆಗ್ಬೇಕು ಅಂತ ಸ್ಕೆಚ್ ಕೂಡ ಹಾಕಿದ್ದೀನಿ. ಇವಾಗ ಒಂದು ಕಾಮಿಡಿ ಎಂಟ್ರಿ ಆಗುತ್ತೆ ನೋಡಿ. ಏನ್ ಸರ್ ಇದು, ಕಾಮಿಡಿ ಬರುತ್ತೆ ಅಂದ್ರೆ ಆಂಬುಲೆನ್ಸ್ ಗಾಡಿ ಬಂದಿದೆ. ಅಮ್ಮ ಚೆನ್ನಾಗಿ ಕಾಮಿಡಿಯಾಗಿ ಎಂಟ್ರಿ ಆಗಮ್ಮ. ಜೋಶ್ ಇರ್ಲಿ, ಲ್ಯಾಗ್ ಮಾಡ್ಬೇಡಿ. ಅದು ಏಜ್ ಕರೆಕ್ಟ್ ಆಗಿ ಡಾನ್ಸ್ ಮಾಡಿದ್ದಾರೆ. ಏನತ್ತೆ ಮನೆಗ್ ಬಂದ್ಬಿಟ್ಟಿದೀರಾ? ಏನು ಸ್ಮಶಾನಕ್ಕೆ ಹೋಗ್ಬೇಕಿತ್ತ? ಹಂಗಲ್ಲ ಅತ್ತೆ, ಮನೆಗೆ ದಿಢೀರ್ ಅಂತ ಬಂದ್ರಲ್ಲ ಅದಕ್ಕೆ ಶಾಕ್ ಆಯ್ತು. ಆದ್ರೂ ನೀವು ಸಡನ್ ಆಗಿ ಮನೆಗ್ ಬಂದ್ರಲ್ಲ ಯಾಕೋ ಖುಷಿ ಆಯ್ತು ಅಷ್ಟೇ. ನಂಗೆ ಗೊತ್ತು, ನಾನು ನೋಡಿದ ದೊಡ್ಡ ಸಮಸ್ಯೆ ಇದೆ ಅಂತ. ಅದಲ್ಲ ಅತ್ತೆ, ಅವನು ಸಿಂಗರ್ನೇ ಮದ್ವೆ ಆಗ್ತಾನೆ ಅಂತ ಕೂತಿದ್ದಾನೆ. ನಾನ್ ಹಾಡ್ತೀನಲ್ಲ. ನಿನಗೆ ಗಂಡು ಹುಡುಕ್ತಾ ಇಲ್ಲ ಅತ್ತೆ? ನಾನ್ ಹಾಡ್ತೀನಿ, ನೀ ಲಿಪ್ ಸಿಂಕ್ ಮಾಡು. ಎಲ್ಲಾರು ಸಿಕ್ಕ ಬಿದ್ರೆ ನೋಡು PK, ಮದ್ವೆ ಆದ್ಮೇಲೆ 1 ಸಲ ಹಾಡು 2 ಸಲ ಹಾಡು ಅಂತಾನೆ, ಆಮೇಲೆ ಆಡ್ಸು ಅಂತಾನೆ. ಏನು ಮೊಟ್ಲಾಡ್ಸು ಅಂತಾನೆ. ಓ ಹಂಗನೆ ಹೇಳ್ಬಿಡ್ಲಾ? ಹೇಳು ಹೇಳು, ನಾನು ಹೋಗ್ತೀನಿ. ಸುಂದ್ರ ಅವ್ರೆ, ಸುಂದ್ರ ಅವ್ರೆ, PK ಅವ್ರೆ ಕರೆದ್ರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ. ಮಾತಾಡಿ. ಈ ಬಾಡಿಗೆ ಮನೆನ ನಿಮ್ಮ ಸ್ವಂತ ಮನೆ ಮಾಡ್ಕೋತೀರಾ? ಎಷ್ಟು ಈ ಮನೆ ರೇಟು? ಈ ಮನೆ ರೇಟ್ ಎಷ್ಟು ಅಂತ ಕೇಳಿದೆ. ಹಾಗಲ್ಲ, ನನ್ನನ್ ಮದ್ವೆ ಆದ್ರೆ ಈ ಮನೆ ನಿಮ್ ಸ್ವಂತನೇ ಆಗುತ್ತಲ್ವಾ? ಏನ್ ಮಾತಾಡ್ತಾ ಇದೀರಿ PK ಅವ್ರೆ? ಅಲ್ಲ, ನನಗೂ ಒಂದು ಅಭಿರುಚಿ ಅಂತ ಇರಲ್ವಾ? ನಾನು ಇಷ್ಟು ಸುಂದರವಾಗಿರೋನ್ಗೆ ನನ್ನಷ್ಟೇ ಸುಂದರವಾಗಿರೋ ಹುಡುಗಿ ಮದುವೆ ಆಗ್ಬೇಕು ಅಂತ ಆಸೆ ಇರಲ್ವಾ? ಹಾಗಾದ್ರೆ ನಾನು ಸುಂದರವಾಗಿಲ್ವಾ? ಸರ್ ನಿಜ ಹೇಳಿ ಸರ್, ಇವನ್ ಮಗ ಸುಂದರವಾಗಿದ್ದದ? ಮೈದಾ ಹಿಟ್ಟು ಕಲ್ಸಿ ರಪ್ನೆ ಗೋಡೆ ಬಿಡ್ದಾಗಿಲ್ವಾ ಸರ್? ಆದ್ರೂ ಸುಂದರ ಅಂತಾಳೆ ನೋಡಿ. ನನ್ನ ಸೌಂದರ್ಯ ನೀವು ಮ್ಯಾಚ್ ಮಾಡಕ್ಕಾಗಲ್ಲ. ನೋಡ್ಕೊಳ್ಬೇಕಾರೆ ಒಂದ್ಸರಿ ಸೌಂದರ್ಯನ. ಯಪ್ಪ ಅಯ್ಯೋ ಸರ್, ಈ ಸೌಂದರ್ಯನ ನಾನು ಮ್ಯಾಚ್ ಮಾಡ್ತೀನಿ ಸರ್. ನೋಡಿ PK ಅವ್ರೆ, ನೀವು ಸೌಂದರ್ಯ ಮ್ಯಾಚ್ ಮಾಡ್ಬೋದು. ನಾನು ಮದ್ವೆ ಆದ್ರೆ ಒಬ್ಳು ಸಿಂಗರ್ನೇ ಮದ್ವೆ ಆಗೋದು, ಇಲ್ಲ ಅಂದ್ರೆ ಸಿಂಗಲ್ ಆಗಿ ಸತ್ತೋಗ್ತೀನಿ ಅಷ್ಟೇ. ಪ್ಲೀಸ್ ನನ್ನ ಮದ್ವೆ ಆಗಿ. ನಾ 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 ಅತ್ತೆ, ಅತ್ತೆ, ಒಳ್ಳೆ ಟೈಮ್ ಬಂದಿದೆ. ಇವಾಗ ನೀವು ಹಾಡು ಹೇಳಿ, ನಾನು ಲಿಪ್ ಸಿಂಕ್ ಮಾಡ್ತೀನಿ, ಸಿಗ್ನಲ್ ಕೊಡ್ತೀನಿ. ಚುಂಬಿಸಿ ಕಳಿಸಿರು ಅದು ಪಿಕ್ಕೆ 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 ಅಲ್ಲ, P.K. ಪಿಡಾಡ್ಕೆವ್ರೆ ಯಾರು ಹೇಳಿದ್ರಲ್ಲ? ಪಿಡಾಡ್ಕೆವ್ರೆ ಯಾರು? ಪಿಡಾಡ್ಕೆವ್ರೆ ಯಾರು ಆಡಿದ್ದು? ನಾನೇ ಸರ್. ಇವಳು ಆಡ್ತಾಳೆ ಅಂದ್ರೆ ನೀವು ನಂಬ್ತೀರಾ ಸರ್? ನೋಡಿ, ಯಾರು ಆಡ್ದವ್ರು ಅಂತ ಹೇಳಿ ಪ್ಲೀಸ್. ಯಾರು ಆಡ್ದವ್ರು ಅಂತ ಹೇಳಿ.
ಪೀಡಾಡ್ಕ್ಯವ್ರೆ ನೀವೇ ಆಡ್ತಿರೋದು. ನಿಮ್ದು ಕಂಠ ಅಲ್ಲ ಪೀಕ್ಯವ್ರೆ, ಶಂಕನಾದ. ಸಾರ್ ನಾನು ಬೋರ್ ನೀರು ಗುಡಿಕ ಓಡಾಡ್ತಿದ್ದೆ ಸಾರ್. ನೀವು ನೋಡಿದ್ರೆ ಮನೆ ಪಕ್ಕನೇ ನಲ್ಲಿ ಇದೆ. ಹಡ ಮಾಡೋದ್ ಬೇಡ. ಬೇಗ ಮದುವೆ ಆಗ್ಬಿಡದ. ತಾಳಿ ತಾಳಿ ಚಿನ್ನದ ತಾಳಿ. ಪೀಕ್ಯವ್ರೆ ಫಸ್ಟ್ ಟೈಮ್ ಮಂಚ ಹತ್ತುತ್ತಾ ಇದ್ದೀನಿ. ನಿಮ್ಗೆ ಏನ್ ಅನಿಸ್ತಾ ಇದೆ? ಛೀ ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ನನಗೆ ನಾಚಿಕೆ ಆಗ್ತಾ ಇಲ್ಲ. ನಿಮ್ಮ ಕಂಠದಿಂದ ಒಂದು ಸಾಂಗ್ ಕೇಳಬೇಕು ಅನಿಸ್ತಾ ಇದೆ. ಸಾಂಗ ಹಾಡ್ತೀನಿ ಹಾಡ್ತೀನಿ. ಇದೇನ್ ಸಾರ್ ಮದುವೆ ಆದ 2 ನಿಮಿಷಕ್ಕೆ ಕಚ್ಕಾಡ್ಬಾ ಅಂತಾಳೆ. ಸರ್ ಗಿಚ್ಚಿ ಗಿಲಿ ಕಚ್ಚಿ ಗಿಲಿ. ಏನ್ ಸುಂದ್ರ ಅವ್ರೆ? ಕಚ್ಚಿಕೊಂಡು ಹಾಡ್ಬೋಣ. ಬಾರೆ ಬಾ ಕಚ್ಕೊಂಡು. ನಮ್ಗೆ ಹೊಟ್ಟೆ ಹಸಿತಾ ಇದೆ. ಪಾಯಸ ಕೊಡ್ಲಾ? ಪಾಯಸ ಕೊಡಿ. ಸರ್ ನಾನು ಅನ್ಕೊಂಡಂಗೆ ಮದ್ವೆ ಆಯ್ತು. ಸ್ವೀಟ್ ಕೊಟ್ರೆ ಚೆಲ್ಲಿತು. ಏನ್ ಪಿಕೆ ನಿನ್ ಗಂಟ್ಲೇನಾರ ಟ್ರಾಫಿಕ್ ಜಾಮ್ ಆಗ್ಬಿಡ್ತಾ? ಇಲ್ಲ ರೀ ಸಾರ್, ಹಿಂಗ್ ಆಡ್ಬಿಟ್ಟಿದ್ರೆ ನನ್ನ ಹೆಂಡತಿ ಎದೆ ತುಂಬಿ ಆಡುವಲ್ಲಿ ವಿನ್ನರ್ ಆಗ್ಬಿಡ್ತಿದ್ದೆ ಸಾರ್. ಸೇರ್ಕೊಂಡಿದ್ರೆ ರೀ, ನಿಮ್ಗೆ ಊಟ ಕೊಡ್ಲಾ? ನಂಗೆ ಹೊಟ್ಟೆ ಹಸಿತಾ ಇದೆ. ಊಟ ಹೀಗೆ ಊಟ ಮಾಡ್ಬೇಕಾದ್ರೆ ಒಂದು ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಾಡು ಹಾಡ್ಬೇಕಂತೆ. ನಿನಗೆ ಗಂಟ್ಲು ಥ್ರೋಟ್ ಪ್ರಾಬ್ಲಮ್ ಆಗಿರ್ಬೇಕು. ನೀರ್ ಕುಡಿ ಹೊಸಿಯ ಸರಿ ಆಯ್ತದೆ, ಆಮೇಲೆ ಆಡು. ಅಲ್ಲಿವರೆಗೂ ಊಟ ಮಾಡಲ್ಲ ನಾನು. ಓಡು. ಹಾಡಿ ಅಂದೆ ತಾನು ಏನ್ ಮಾಡ್ತಾ ಇದ್ದೀರಾ? ನನಗ್ ನಾಳೆ ಬ್ಲಡ್ ಕೊಡ್ಬೇಕು ಕಣೆ. ನನ್ ಗಂಡನಿಗೆ ಫುಡ್ ಕೊಡ್ಬೇಕತ್ತೆ. ಆಡಿಯತ್ತೆ. ಸರಿ ಹಾಡ್ತೀನಿ. ತಗೋಬಾರೆ. ನೀರ್ ತಗೊಳ್ಳಿ. ನನಗಲ್ಲ ಥ್ರೋಟ್ ಪ್ರಾಬ್ಲಮ್, ನಿನಗೆ. ನೀನ್ ಕುಡಿ. ಒಟ್ಟು ತುಂಬಾ ಊಟ ಮಾಡ್ಬೇಕು. ಹಾಡು ಹೇಳಿ ಈಗ. ಯಮ್ಮನನ್ ಸಿಪಾಯಿ ಅಲ್ಲೆನಿದೆ ಬದ್ದಕಾಯಿ, ನಮ್ಮ ಮನೆ ಕೊಕ್ಕರೋ ಕೋಳಿ ನೋಡು. ಯಮ್ಮನನ್ ಸಿಪಾಯಿ ಅಲ್ಲೆನಿದೆ ಬದ್ದಕಾಯಿ. ಎಂತ ಸಿಂಗರ್ ಮದ್ವೆ ಆಗಿಲ್ಲ ಸರ್. ಅನ್ನ ಬಾಯಿ ಒಳಗಿದ್ರು ಹಾಡು ಹೇಳ್ತಾಳಲ್ಲ ಸರ್. ನಿಜವಾಗ್ಲೂ ಹೇಳಿ ಅದೇ ತುಂಬಿ ಹಾಡುವನ್ಗೆ ಹೋಗ್ಲೇಬೇಕು. ಆ ಮೆಂಟ್ರ ಸುನೀತ್ ಹೇಳ್ತೀನಿ ಸೆಲೆಕ್ಟ್ ಮಾಡಕ್ಕೆ. ರೀ, ಮೈ ತುಂಬಾ ಗಲೀಜಾಗಿದೆ, ಸ್ನಾನ ಮಾಡ್ಕೊಂಡ್ ಬನ್ನಿ. ಸ್ನಾನ ಮಾಡ್ಕೊ ಬರ್ತೀರಿ, ಆಮೇಲೆ ಆಟ. ಏನ್ ಸರಿ ಇವನು, ನಾನ್ ಸಿಕ್ ಬೀಳ್ತೀನಿ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ರೀ. ಓ, ಈ ಅಮ್ಮ ಒಂದ್ ಯಾವಾಗ ನೋಡಿದ್ರು ಮಲ್ಕೊಂತಾನೆ ಇರುತ್ತೆ. ಬಾಗ್ಲಿಂದ ಕರ್ಕೊಂಡು ಹೋಗಲ್ವಾ? ಬಾಗ್ಲಿಂದ ಬರೋಷ್ಟು ಸ್ನೇಹನ ಇದು. ಅತ್ತೆ, ಏನತ್ತೆ ಮಾಡ್ತಾ ಇದ್ದೀರಾ? ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಕಣೆ. ನನ್ ಗಂಡ ಒಳಗ್ ಹೋಗಿದಾನತ್ತೆ. ನನ್ ಬ್ಲಡ್ ಕೊಡ್ಬೇಕು ಕಣೆ. ನನ್ ಗಂಡ ಸ್ನಾನಕ್ ಹೋಗಿದಾನತ್ತೆ. ನಿನ್ ಗಂಡಂಗ್ ಸ್ನಾನಕ್ ಹೋಗ ಹಾಡ್ಬೇಕೇನೆ. ಹಾ, ಬಂದೆ ಕೊಡೆ. ರೀ. ಏನ್ ಮಾಡ್ತಾ ಇದೀಯಾ? ರೀ, ನಿಮ್ ತಲೆ ಒದ್ದೆ ಆಗಿತ್ತಲ್ಲ, ಅದಕ್ಕೆ ಒರೆಸ್ತಾ ಇದ್ದೀನಿ. ತಲೆ ಒರೆಸ್ತಾ ಇದೀಯಾ? ಒಂದ್ ಹಾಡು ಹೇಳ್ಕೊ ಒರ್ಸೋದಲ್ವಾ?
ನೀವೇ ಹೋಗಿ ಮಲಗ್ತೀರಾ ಇಲ್ಲ ನಾನು ಮಲಗಿಸ್ಲಾ? ಅಲ್ಲ ನಿಂದು ಕಂಠ ಪೀಕೆ. ಹಾ ರೀ, ನನ್ನ ಕಂಠ ಶಂಕ ತರ ಇದೆ, ಶಂಕ ತರ ಇದೆ. ಇವಾಗ ಹೋಗಿ ಅಲ್ಕೊಂಡ್ರ? ಆಯ್ತು. ಕ್ಯಾಮ್ರಾ ನನ್ ಕಾಣಕ್ಕಿಲ್ಲ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ಎಂತ ಹೆಂಡ್ತಿ ಸರ್, ಮಲಗ್ದಾಗ್ಲೂ ಮನ್ಸೊಳಗೆ ಹಾಡು ಹೇಳ್ತಾವಳಲ್ಲ ಸರ್. ಅಯ್ಯೋ ಚಿನ್ನಂತ ಹೆಂಡ್ತಿ. ಆಯ್ತು ಮಲಗು ನನ್ನ ಸನ್ನೆ ಕೊಟ್ಟು ಎಷ್ಟ್ ಸಲ ಆಡೋದು ನಾನು ಆಗ್ಲಿಂದ ಕೆಮ್ತಾನೆ ಕೂತಿದ್ಯಲ್ಲ ನೀನು. ಓ ನಾನೇ ಹಾಡಿದ್ದು, ಅವಳಲ್ಲ. ಈಡಾಟ್ಗೆ ಸಿಗ್ನಲ್ ಕೊಡ್ತಾ ಇದ್ದೆ ಅವಳಿಗೆ. ಇಷ್ಟು ಸುಂದರವಾಗಿರೋ ಹುಡುಗನ್ಗೆ ಅನ್ಕೊಂಡು ಪಟಾಯಿಸ್ಬಿಟ್ಲಲ್ಲ ಸಾರ್. ಇಷ್ಟ ಹಾಡನ್ನ ನೀವೆಂಟಲ್ಲಿ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬಿಡ್ತಾರೆ. ಅವಳು ಯಾಕೆ ಬಂದ್ ಹೊಡೆದ್ಲು ಗೊತ್ತಾಯ್ತಿಲ್ಲ, ಇವಳು ಯಾಕೆ ಹೊಡೆದ್ಲು ಗೊತ್ತಾಯ್ತಿಲ್ಲ. ಹೀಗೆ ಮೈ ಕೈ ನೋಯ್ತಾ ಇದೆ, ಒಂದ್ ಹಾಡು ಆಡ್ಬಾರ್ದಾ? ಏನ್ ಅಲ್ಲ, ನಾನು ಇಲ್ಲಿ ಕೂತಿರೋರೆಲ್ಲ ರೀಲ್ಸ್ ಮಾಡೋದ್ ನೋಡಿದೀನಿ. ರೀಲ್ಸ್ನ್ನೇ ಸ್ಕಿಟ್ ಆಗಿ ಮಾಡ್ಬಿಟ್ರಲ್ಲೋ ಗೊಬ್ರ. ಏನೋ ಇದು ಐಡಿಯಾ, ಏನೋ ಏನೋ ಏನೋ